ಹಲೋ ಆಲ್ ಆ್ಯಂಡ್ ವೆಲ್ಕಮ್ ಟು ಸಿನಿಮಾ ಕದರ್. ಪ್ರತಿಯೊಬ್ಬ ಸಿನಿಮಾ ಅಭಿಮಾನಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾದ ಕಂಟೆಂಟ್ ಹೊಂದಿರುವಂಥ ಸಪ್ಪೆ ಕಮರ್ಷಿಯಲ್ ಸಿನಿಮಾಗಳನ್ನ ನೋಡೋದನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬ ಪ್ರೇಕ್ಷಕನಿಗೂ ಕೂಡ ಒಂದೇ ರೀತಿಯ ಸಿನಿಮಾಗಳನ್ನ ನೋಡೋದು ತುಂಬ ಕಷ್ಟ ಆಗ್ಬಿಡುತ್ತಲ್ವಾ. ಹಾಗಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳೋಕೆ ಕೊಟ್ಟಿರೋದು ಕೂಡ ಸಖತ್ತಾಗಿರುವಂಥ, ರೋಮಾಂಚನಕಾರಿಯಾಗಿರುವಂಥ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುವಂಥ 10 ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ. ಈ ವಿಡಿಯೋದಲ್ಲಿ ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗಿರುವಂಥ ಒಳ್ಳೆ ಥ್ರಿಲ್ಲಿಂಗ್ ಸಿನಿಮಾಗಳನ್ನ ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಯಾವ ಸಿನಿಮಾ ಯಾವ OTTಲಿ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀವಿ. ಯಾವ ಟೆನ್ಷನ್ ಇಲ್ದಲೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಈ ಲಿಸ್ಟ್ನ ಓಪನ್ ಮಾಡಿ ನಿಮ್ಗೆ ಯಾವ ಸಿನಿಮಾ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಟೈಮ್ ಪಾಸ್ ಆಗುತ್ತಲ್ವಾ. ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ. ನಂಬರ್ 1, ಮುಕುಂದನ್ ಉನ್ನಿ ಅಸೋಸಿಯೇಟ್ಸ್. ನಿಮ್ಮಲ್ಲಿ ಕೆಲವು ಮಂದಿ ನೈಟ್ ಕ್ರಾಲರ್ ಅನ್ನೋಂಥ ಇಂಗ್ಲೀಷ್ ಸಿನಿಮಾವನ್ನೇ ನೋಡೇ ಇರ್ತೀರಾ. ಆ ಸಿನಿಮಾದ ದೇಸಿ ವರ್ಷನೇ ಮುಕುಂದನ್ ಉನ್ನಿ ಅಸೋಸಿಯೇಟ್ಸ್. ಈ ಸಿನಿಮಾದಲ್ಲಿ ಹೀರೋ ಪಾತ್ರ ಸಖತ್ ವಿಭಿನ್ನವಾಗಿದೆ ಕಣ್ರಿ. ನಿಮಗೆಲ್ಲ ಸ್ಕ್ಯಾಮ್ಗಳ ಮೇಲೆ ಬಂದಿರುವಂಥ ವೆಬ್ ಸೀರೀಸ್ಗಳು ಇಷ್ಟ ಆಗುತ್ತಲ್ವಾ. ಈ ಸಿನಿಮಾದಲ್ಲಿ ನಮ್ಮ ಲಾಯರ್ ಸ್ಕ್ಯಾಮ್ ಮಾಡ್ತಾನೆ. ಅವ್ನು ಮಾಡೋವಂಥ ಸ್ಕ್ಯಾಮ್ಗಳು ಮಾತ್ರ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಈ ಕೆಲವು ಸಿನಿಮಾಗಳಲ್ಲಿ ಹೀರೋಗೆ ಡೌನ್ಫಾಲ್ ಇರುತ್ತೆ, ಏನು ಮಾಡಬೇಕು, ಹೇಗೆ ತಪ್ಪಿಸ್ಕೊಬೇಕು ಅಂತ. ಬಟ್ ಈ ಸಿನಿಮಾದಲ್ಲಿ ಅದೇನೂ ಇಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು ನಡೆಯೋದೂ ಇಲ್ಲ. ಅಷ್ಟಕ್ಕೂ ಸಿನಿಮಾದ ಹೀರೋ ಯಾರಂತ ಅನ್ಕೊಂಡ್ರೆ ಸಖತ್ ಪಾಪ್ಯುಲರ್ ಆಗಿತ್ತಲ್ಲ, ಹೃದಯಂ ಆ ಸಿನಿಮಾದ ಡೈರೆಕ್ಟರ್. ಅಂತ ಸಾಫ್ಟ್ ರಾಮ್ ಕಾಮ್ ಸಿನಿಮಾ ಮಾಡಿದ್ರು ಈ ಸಿನಿಮಾವನ್ನು ಹೆಂಗ್ ಮಾಡಿದ್ರು ಅಂತ ಶಾಕ್ ಆಗೋಯ್ತು. ಆಲ್ರೆಡಿ ಈ ಸಿನಿಮಾ OTTಯಲ್ಲಿ ತನ್ನದೇ ಆದ ವೇವ್ ಕ್ರಿಯೇಟ್ ಮಾಡಿದೆ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಸಿನಿಮಾ ಅವೈಲೇಬಲ್ ಇದೆ, ಹೋಗಿ ನೋಡಿ. ನಂಬರ್ 2, ಗೋಲಂ. ಒಂದು ಫಾರ್ಮರ್ ಕಂಪನಿ MD ಬಾಡಿ ಆಫೀಸ್ನ ಬಾತ್ರೂಮ್ನಲ್ಲಿ ಸಿಗುತ್ತೆ. ಇನಿಷಿಯಲ್ ಆಗಿ ಆಕ್ಸಿಡೆಂಟ್ ಅಂದ್ಕೊಳ್ತೀವಿ, ಆದರೆ ಒಂದು ಸಾರಿ ಇನ್ವೆಸ್ಟಿಗೇಷನ್ ಶುರು ಆದರೆ ಸಖತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಬರ್ತವೆ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ನೀವು ಸಿನಿಮಾವನ್ನು ನೋಡಲೇಬೇಕು. ತುಂಬ ಸಿಂಪಲ್ ಆಗಿ ಸ್ಟಾರ್ಟ್ ಆಗುವಂಥ ಸ್ಟೋರಿಲಿ ಸಖತ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳು ಕೂಡ ಬರ್ತವೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರು ನೀವಾಗಿದ್ರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಹೋಗಿ ನೋಡಿ. ಸಿನಿಮಾ ಪ್ರೈಮ್ನಲ್ಲಿ ಸಿಗುತ್ತೆ. ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಕನ್ನಡ ವರ್ಷನ್ ಕೂಡ ಅವೈಲೇಬಲ್ ಇದೆ, ಮಿಸ್ ಮಾಡಬೇಡಿ. ನಂಬರ್ 3, ತಲಾವನ್. ಒಬ್ಬ ರಿಟೈರ್ಡ್ DSP ತನ್ನ ಕೆರಿಯರ್ನಲ್ಲಿ ನೋಡಿದಂಥ ಲ್ಯಾಂಡ್ಮಾರ್ಕ್ ಕೇಸ್ನ ಒಂದು TV ಪ್ರೋಗ್ರಾಮ್ನಲ್ಲಿ ಹೇಳ್ತಾರೆ. ಅಷ್ಟಕ್ಕೂ ಆ ಕೇಸೇನು ಇದೊಂದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ, ಕ್ಯಾರೆಕ್ಟರ್ ಸ್ಟ್ಯಾಂಡ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದಂಥ ಟ್ರೀಟ್ಮೆಂಟ್. ಸಿನಿಮಾ ಚೆನ್ನಾಗಿದೆ, ಸೋನಿ ಲೀವ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕನ್ನಡ ಆಡಿಯೋ ಕೂಡ ಅವೈಲೇಬಲ್ ಇದೆ, ಮಜಾ ಮಾಡಿ. ನಂಬರ್ 4, ಕಣ್ಣೂರು ಸ್ಕ್ವಾಡ್. ಪರ್ಸ್ನಲಿ ಸಖತ್ ಇಷ್ಟ ಆದಂಥ ಸಿನಿಮಾ. ಒಂದು ಅನ್ನೋನ್ ಬಾಡಿಯಿಂದ ಶುರುವಾಗುವಂಥ ಕೇಸ್ ಸಖತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ತಂದುಕೊಡುತ್ತೆ. ಇನ್ಫ್ಯಾಕ್ಟ್ ಸ್ಟೇಟನ್ನು ದಾಟಿ ಹೋಗ್ತಾರೆ. ಒಂದು ಕಡೆ ಅಫಿಷಿಯಲಿ ಪ್ರೆಷರ್, ಇನ್ನೊಂದು ಕಡೆ ಕ್ರಿಮಿನಲ್ಗಳು ಸಿಗ್ತಿಲ್ಲ. ಇಂಥ ಹೈ ಸ್ಟ್ರೆಸ್ ಸಿಚುವೇಶನಲ್ಲೂ ಕೂಡ ಕಣ್ಣೂರು ಸ್ಕ್ವಾಡ್ ಟೀಮ್ ಕ್ರಿಮಿನಲ್ಗಳನ್ನ ಹೇಗೆ ಕಂಡುಹಿಡಿತಾರೆ ಅನ್ನೋದೇ ಸ್ಟೋರಿ. ಒನ್ ಆಫ್ ಮೈ ಫೇವ್ರೆಟ್ ಪೊಲೀಸ್ ಮೂವೀಸ್ ಇನ್ ರೀಸೆಂಟ್ ಟೈಮ್ಸ್. ಆ್ಯಂಡ್ ಆಲ್ಸೋ ಮಮ್ಮೂಟಿಯವರ ಪರ್ಫಾರ್ಮೆನ್ಸ್ ಇಲ್ಲಿ ಮೇನ್ ಮ್ಯಾಟರ್ ಆಗುತ್ತೆ. ಸಿನಿಮಾ ಹಾಟ್ಸ್ಟಾರ್ನಲ್ಲಿ ಸಿಗುತ್ತೆ. ನಂಬರ್ 5, ಕಿಲ್. ಈ ಮೂವಿ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಜಾನ್ ವಿಕ್ ಮೂವೀಸ್ಗಳ ಸ್ಟೈಲ್ ಥರನೇ ಇದೆ, ಆದರೆ ಕತೆ ಪೂರ್ತಿ ಟ್ರೈನಲ್ಲೇ ನಡೆಯುತ್ತೆ. ಟ್ರೈನಲ್ಲಿ ಕಳ್ತನ ಮಾಡೋಕ್ಕೆ ಬರೋ ಡಕಾಯ್ಡ್ಸ್, ಅದೇ ಟ್ರೈನಲ್ಲಿ ಇರುವಂಥ ಇಬ್ಬರು NST ಕಮಾಂಡರ್ಸ್ಗಳ ಮಧ್ಯೆ ನಡೆಯುವಂಥ ಜಬರ್ದಸ್ತ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ತುಂಬ ವೈಲೆನ್ಸ್ ಇರುವಂಥ ಸಿನಿಮಾ. ಈ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ನಂಬರ್ 6, ಶಾಕಾಹಾರಿ. ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿದವರು ಕಡಿಮೆನೆ, ಬಟ್ OTTಗೆ ಬಂದಮೇಲೆ ಇಂಥ ಸಿನಿಮಾವನ್ನು ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅಂದವರು ತುಂಬ ಜನ ಇದ್ದಾರೆ. ಇದೊಂದು ಮರ್ಡರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಒಂದು ಸಣ್ಣ ಹೋಟೆಲ್ ಇಟ್ಕೊಂಡು ಪ್ರಶಾಂತವಾಗಿ ಬದುಕ್ತಿರೋ ಸುಬ್ಬಣ್ಣನ ಬಳಿ ಪೊಲೀಸರಿಂದ ತಪ್ಪಿಸ್ಕೊಂಡು ಬಂದವನು ಸಹಾಯವನ್ನು ಕೇಳ್ತಾನೆ. ಅವನಿಗೆ ಸಹಾಯ ಮಾಡೋಕ್ಕೋಗಿ ಸುಬ್ಬಣ್ಣ ಹೇಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕೊಳ್ತಾನೆ ಹಾಗೂ ಅದರಿಂದ ಹೊರಗೆ ಬರ್ತಾನೆ ಇಲ್ವಾ ಅನ್ನೋದೇ ಸ್ಟೋರಿ. ಸಿನಿಮಾವನ್ನು ಮಿಸ್ ಮಾಡಬೇಡಿ. ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇರುವಂಥ ಸಿನಿಮಾ. ಸಿನಿಮಾ ಪ್ರೈಮ್ ಮತ್ತು ಆಹಾದಲ್ಲೂ ಕೂಡ ಅವೈಲೇಬಲ್ ಇದೆ. ಗೋ ಆ್ಯಂಡ್ ವಾಚ್ ಇಟ್, ಇಟ್ ವಿಲ್ ನಾಟ್ ಡಿಸಪಾಯಿಂಟ್. ನಂಬರ್ 7, CTRL ಕಂಟ್ರೋಲ್. ವಾಟ್ ಇಫ್. ಮೂವಿ ಪೂರ್ತಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಡೆಯುತ್ತೆ. ಐಡಿಯಾ ಚೆನ್ನಾಗಿದೆ ಅಲ್ವಾ. ಸಿನಿಮಾ ಕೂಡ ಸಖತ್ತಾಗಿದೆ. ಇಬ್ಬರು ಇನ್ಫ್ಲೂಯೆನ್ಸರ್ಸ್ ಕಪಲ್ಸ್ ಇರ್ತಾರೆ. ಇವರಲ್ಲ. ಹುಡುಗಿಗೆ ಮೋಸ ಮಾಡಿದಾಗ ಅವಳು ಒಂದು AI ಆ್ಯಪಿಂದ ಅವನ ಮೆಮೊರಿಯನ್ನು ಎರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅಲ್ಲಿಂದ ಸಿನಿಮಾ ಸಖತ್ತು ತಿರುವುಗಳನ್ನ ಪಡ್ಕೊಳ್ಳುತ್ತೆ. ಒಂದು ಹೊಸ ಥರದ ಪ್ಲಾಟ್ ಇರುವಂಥ ಸಿನಿಮಾ. ನೀವು ನೋಡೋದಾದರೆ ಈ ಸಿನಿಮಾವನ್ನು ನೀವು ನೆಟ್ಫ್ಲಿಕ್ಸ್ನಲ್ಲಿ ನೋಡ್ಬೋದು. ನಂಬರ್ 8, ನೀರು. ಒಂದು ಬ್ಲೈಂಡ್ ಗರ್ಲ್ ಹುಡುಗಿಯ ಮಾನಭಂಗ ಕೇಸ್ನ ರಿಟೈರ್ಡ್ ಆಗಿರುವಂಥ ಲಾಯರ್ ಹೇಗೆ ಡೀಲ್ ಮಾಡ್ತಾನೆ ಅನ್ನೋದೇ ಕತೆ. ಇದು ಜೀತು ಜೋಸೆಫ್ ಮತ್ತು ಮೋಹನ್ ಲಾಲ್ ಕಾಂಬೋದಲ್ಲಿ ಬಂದಂಥ ಸಿನಿಮಾ ನಿಮ್ಮನ್ನು ಎಲ್ಲೂ ಬೋರ್ ಮಾಡಲ್ಲ. ಸಿನಿಮಾದ ಸ್ಕ್ರೀನ್ ಪ್ಲೇ ಕೂಡ ಗ್ರಿಪ್ಪಿಂಗ್ ಆಗಿದೆ. ಒಂದೊಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾವನ್ನು ನೋಡೋರು ನೀವಾಗಿದ್ದರೆ ಮಿಸ್ ಮಾಡಬೇಡಿ, ಖಂಡಿತ ನೋಡಿ. ಕನ್ನಡ ಆಡಿಯೋ ಕೂಡ ಅವೈಲೇಬಲ್ ಇದೆ. ದಿಸ್ ಇಸ್ ಸ್ಟ್ರೀಮಿಂಗ್ ಆನ್ ಹಾಟ್ಸ್ಟಾರ್. ನಂಬರ್ 9, ಮಂಜು ಮೇಲ್ ಬಾಯ್ಸ್. ಈ ವರ್ಷದಲ್ಲಿ ಬಂದಂಥ ಒನ್ ಆಫ್ ಸರ್ಪ್ರೈಸಿಂಗ್ ಹಿಟ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ವೆರಿ ಸಿಂಪಲ್ ಪ್ಲಾಟ್. ಚಿಕ್ಕ ವಯಸ್ಸಿನಿಂದ ಗ್ರೂಪ್ ಆಫ್ ಫ್ರೆಂಡ್ಸ್
10 ಜನ ಸ್ನೇಹಿತರ ತಂಡ ಓಣಂ ರಜೆಗೆ ತಮಿಳುನಾಡಿನ ಕೊಡೈಕೆನ್ ಟ್ರಿಪ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗುಣಾ ಕೇವಿಗೆ ಹೋದಾಗ ಅದರಲ್ಲಿ ಒಬ್ಬ ರೆಸ್ಟ್ರಿಕ್ಟ್ ಮಾಡಿದಂಥ ಸ್ಥಳಕ್ಕೆ ಹೋಗಿ 106 ಅಡಿ ಆಳದಲ್ಲಿ ಇರುವಂಥ ಕಡೆ ಬಿದ್ದುಬಿಡ್ತಾನೆ. ಅವನನ್ನು ಹೇಗೆ ಕಾಪಾಡ್ತಾರೆ ಅನ್ನೋದೇ ಸ್ಟೋರಿ. ಇಂಥ ಸಿಂಪಲ್ ಆದಂಥ ಸ್ಟೋರಿಲೂ ಕೂಡ ಕ್ಯಾರೆಕ್ಟರ್ಸ್ಗಳಿಗೆ ಎಮೋಷನಲ್ಸ್ಗಳಿಗೆ ಬೇಗ ಕನೆಕ್ಟ್ ಆಗ್ಬಿಡ್ತೀವಿ. ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ, ಹಾಟ್‌ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ. ನಂಬರ್ 10 ಸೆಲ್ಯೂಟ್. ದುಲ್ಕರ್ ಸಲ್ಮಾನ್ ಅವರು ನಮಗೆಲ್ಲ ಲವ್ ಸ್ಟೋರಿ ಸಿನಿಮಾಗಳಿಂದಲೇ ಹೆಚ್ಚಾಗಿ ಗೊತ್ತು. ಆದರೆ ಅವರು ಕಾಪ್ ರೋಲ್ನ ಪ್ಲೇ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ದೀರಾ? ಸೆಲ್ಯೂಟ್ ಸಿನಿಮಾ ನೋಡಬೇಕು. ಒಂದು ಮರ್ಡರ್ ಕೇಸ್ನಲ್ಲಿ ರಾಂಗ್ ಪರ್ಸನ್ನ ಅರೆಸ್ಟ್ ಮಾಡಿ ನಂತರ ನಿಜವಾದ ಕ್ರಿಮಿನಲ್ನ ಹಿಡಿಯೋಕ್ಕಂತ ಹೋಗ್ತಾರೆ. ಅವ್ರಿಗೆ ಎದುರಾಗೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ. ಸೊ ಇದಿಷ್ಟು ನನ್ನ ಬಳಿ ಇದ್ದಂಥ 10 ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು. ಈ ಲಿಸ್ಟ್ನಲ್ಲಿ ಇನ್ನೂ ತುಂಬ ಸಿನಿಮಾಗಳಿದ್ದಾವೆ. ಅದು ಬೇಕಂದರೆ ಕಮೆಂಟ್ ಮಾಡಿ, ಪಾರ್ಟ್ 2 ಕೂಡ ಬಿಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.